ನಿತ್ಯ ಶ್ರೀನಿವಾಸ್, ಮಿಸ್ ನಿತ್ಯ ಶ್ರೀನಿವಾಸ್. ನಿತ್ಯ ಶ್ರೀನಿವಾಸ್. ಅನಂತು ಸರ್. ಯಾರೋ ಕರಿತಿದ್ದಾರೆ. ದಿವ್ಯಾ ಅವರು ಸರ್. ಓಹಾ, ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರು. ತಲೆ ಕೆಳಗಾಗಿ ಕಟ್ಟಾಕಿದ್ರೆ ಇನ್ನೆಲ್ಗ್ ಹೋಗ್ತೀನೋ ದರಿದ್ರದವನೇ. ಅಯ್ಯೋ ಹೌಲೆ, ಏನ್ ಸರ್ ನೀವಿನ್ನೂ ಹೋಗಿಲ್ವಾ? ಇಲ್ಲೇ ಇದ್ದೀರಾ? ಅಯ್ಯ ಹೌಲೆ, ನನಗೆ ಅಂತ ಮಾತಂತೀಯ? ತಲೆ ಕೆಳಗ್ ಹಾಕಿ ನೇತಾಕಿದ್ರು ನಿನ್ ತಲೆಲಿರೋ ಪೋಗ್ರು ಮಾತ್ರ ಕಡಿಮೆ ಆಗಿಲ್ಲ. ಅಮ್ಮ, ನಾನು ಬರೋವರೆಗೂ ಇದೇ ಆಂಗಲ್ ಅಲ್ಲಿ ಎಂಜಾಯ್ ಮಾಡು. ಸರ್ ಇದೇನ್ ಸರ್ ಕೋಳಿ ಅಂಗಡಿಲಿ ಕೋಳಿ ನೇತಾಕ್ದಂಗೆ ಏನ್ ಸರ್ ನನ್ಗೆ ಈ ಪರಿಸ್ಥಿತಿ? ನೀನೇನಾದ್ರೂ ನಂಗೆ ಬಿರಿಯಾನಿ ಕೊಟ್ಟು ಹೋಗ್ತಿದ್ಯಾನ? ನೀನ್ ಬರೋವರೆಗೂ ತಿಂತ ಎಂಜಾಯ್ ಮಾಡೋದಕ್ಕೆ ಹೋಗ್ತೀಯ ಕಣೋ. ಲೇ ನಾಶ ಆಗೋಗ್ತೀಯಾ? ಹಾ. ನಿತ್ಯ ಶ್ರೀನಿವಾಸ್, ಹೊರಗಡೆ ಬಾ. ಏನಮ್ಮ ಇಲ್ಲಿಗೆ ಬಂದಿದ್ಯಾ? ಸರ್, ಶಶಿ ಅವರನ್ನ ನಿತ್ಯ ಮೇಡಮ್ ಕಿಡ್ನಾಪ್ ಮಾಡಿದ್ದಾರೆ. ಹಲೋ, ಬರ್ತೀಯೋ ಇಲ್ವೋ? ಏನೇ ನನ್ನ ಮನೆಗೆ ಬಂದು ನನ್ನೇ ಹೆಸರಿಟ್ಟು ಕರಿತಿದ್ಯಾ? ಇದು ನಿನ್ ಮನೆ ಮಾತ್ರನೇ ಅಲ್ಲ, ನಮ್ಮ ಅಜ್ಜಿ ಮನೆ, ನಮ್ಮಮ್ಮನ ಮನೆ, ನನ್ನ ಮನೆ ಕೂಡ. ಇಲ್ಲಿ ಬರೋದಕ್ಕೆ ನನಗೂ ಹಕ್ಕು ಅಧಿಕಾರ ಇದೆ. ಓ, ಹಾಗಾದ್ರೆ ಏನ್ ತಗೊಂಡ್ ಹೋಗೋದಿಕ್ ಬಂದಿದ್ಯಾ? ಹೇಳಿದ್ರೆ ಬಿಸಾಕ್ತೀನಿ. ನಿನ್ನ ಆಸ್ತಿ ಯಾರಿಗೆ ಬೇಕು? ಯಾವುದು ಬೇಕಾಗಿಲ್ಲ ಅಂತ ಯಾವತ್ತೋ ನಮ್ಮಮ್ಮನೇ ನಿನಗ್ ಬಿಟ್ಟಿದ್ದಾಳೆ. ಮತ್ಯಾಕ್ ಬಂದಿದ್ಯಾ? ಶಶಿ ಎಲ್ಲಿ? ಯಾವ ಶಶಿ? ಚಾಣಕ್ಯ ಸರ್ ತಂಗಿ ಶಶಿರೇಖಾ ಅವರು ಮೇಡಮ್. ಅವಳ ಬಗ್ಗೆ ನನ್ನ ಹತ್ರ ಕೇಳೋದಂದ್ರೇನು? ಶಶಿನ ನೀನೇ ಕಿಡ್ನಾಪ್ ಮಾಡಿದೀಯಾ. ಆ ಅಗತ್ಯ ನನಗೇನು? ಕಿಡ್ನಾಪ್ ಮಾಡೋದು, ಬೆದರಿಸೋದು, ಮನುಷ್ಯರನ್ನ ಸಾಯಿಸೋದು ಅದೇ ಅಲ್ವಾ ನಿನ್ ಕೆಲ್ಸ? ಅಫ್ಕೋರ್ಸ್. ನಿನ್ನ ಕಿಡ್ನಾಪ್ ಮಾಡಿ ನಿಮ್ಮ ಅಣ್ಣನ ಬೆದರಿಸ್ತೀನಿ, ನಿಮ್ಮ ಅಣ್ಣನ ಕಿಡ್ನಾಪ್ ಮಾಡಿ ನಿನಗ್ ಭಯ ಪಡಿಸ್ತೀನಿ.